ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಶನಿವಾರ ಅಂದರೆ ಸಾಕಷ್ಟು ಜನಕ್ಕೆ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡ್ತೀವಿ. ಕಲಿಯುಗದ ಭಗವಂತನು ಶ್ರೀ ಮಹಾವಿಷ್ಣುವನ್ನು ಆರಾಧನೆ ಮಾಡ್ತೀವಿ, ಗೊತ್ತಿರುವಂಥದ್ದೇ. ಹಾಗೆ ನಮ್ಮ ಕರ್ಮಗಳಿಗೆ ಫಲವನ್ನು ಕೊಡುವಂಥ ಕರ್ಮ ಫಲವನ್ನು ನಾವು ಎಷ್ಟು ಈ ಒಂದು ಜೀವನದಲ್ಲೇ ಪಡಿಬೇಕು ಅಂತ ಬಯಸ್ತಾ ಇರ್ತೀವಲ್ವ, ಆ ಶಿಸ್ತನ್ನು ಕಲಿಸೋದಕ್ಕೆ ಅಂತಲೇ ಶನಿ ಮಹಾತ್ಮನು ಈ ಶನಿವಾರದ ದಿನ ಮುಖ್ಯವಾಗಿ ನಾವು ಪೂಜೆ ಮಾಡ್ತೀವಿ. ಈ ರೀತಿ ಇರಬೇಕಾದ್ರೆ ಶನಿವಾರ ತಪ್ಪದೆ ನಾವು ಈ ಸಣ್ಣ ಪರಿಹಾರವನ್ನು ಮನೆಯಲ್ಲಿ ಮಾಡಿಕೊಂಡ್ರೆ ಲಾಭವನ್ನು ಕಾಣಬಹುದು, ಆದಾಯವನ್ನು ಕಾಣಬಹುದು. ನಾವು ಅಂದ್ಕೊಳ್ತೀವಿ ನಮಗೆ ಈ ಕ್ಷಣಕ್ಕೆ ದುಡ್ಡು ಬಂದುಬಿಟ್ರೆ ಸಾಕು ಅಂತ. ಆದಾಯದ ಮಾರ್ಗಗಳು ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಸ್ನೇಹಿತರೆ. ಒಂದೋ ಎರಡೋ ಅಲ್ಲ, ಒಬ್ಬ ಮನುಷ್ಯನಿಗೆ ಈಗಿನ ಕಾಲಮಾನದಲ್ಲಿ ಆದಾಯ ಜಾಸ್ತಿ ಮಾಡ್ಕೊಳ್ಬೇಕು. ಆ ಮಾರ್ಗಗಳನ್ನು ಕಂಡುಕೊಳ್ಳೋದಕ್ಕೆ, ಭಗವಂತನ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಕರ್ಮಫಲದಾತ ಶನೇಶ್ವರನಿಗೆ ಸಕಲ ಜೀವರಾಶಿಗಳು ಅಂದರೂ ತುಂಬ ಪ್ರೀತಿಕರ. ಅದಕ್ಕೋಸ್ಕರ ಈ ದಿನ ಕಾಗೆಗಳಿಗೆ, ನಾಯಿ, ಹಸುಗಳಿಗೆ, ಪಕ್ಷಿ ಪ್ರಾಣಿಗಳಿಗೆ ಯಾವುದಕ್ಕಾದ್ರೂ ಏನಾದರೂ ನೀವು ಊಟವನ್ನು ಕೊಡ್ತಾ ಬನ್ನಿ. ಅಂದರೆ ಊಟನೇ ಕೊಡಬೇಕು ಅಂತಲ್ಲ, ಬಿಸ್ಕೆಟ್ಟು, ಸ್ನ್ಯಾಕ್ಸು ಏನಿರುತ್ತೆ ನೋಡಿ ಅದನ್ನು ಕೊಡ್ತಾ ಬಂದಾಗ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ದಾನ ಧರ್ಮದಲ್ಲಿ ತುಂಬ ಪವರ್ ಇರೋದರಿಂದ ನಾವು ಯಾವುದೇ ರೀತಿಯಾದಂಥ ಪೂಜೆಗಳು, ಪರಿಹಾರಗಳು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರು ಮಾಡಿಕೊಂಡ್ರು ಈ ರೀತಿ ಇದನ್ನು ಕೂಡ ಫಾಲೋ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ನೆಮ್ಮದಿ ಅನ್ನೋದು ಕಂಡುಕೊಳ್ಬಹುದು ಸ್ನೇಹಿತರೆ. ತುಂಬ ನಿರಾಳವಾಗಿ ಇರಬಹುದು. ಇನ್ನು ಮುಖ್ಯವಾಗಿ ಶನಿವಾರದ ದಿನಗಳಲ್ಲಿ ಮನೆಯಲ್ಲಿ ಯಾವಾಗಲೂ ದರಿದ್ರ, ಕಷ್ಟ, ಅಲಕ್ಷ್ಮಿ ಇದೆ ಅಂತ ಹೇಳಿದ್ರೆ ತುಂಬ ತಪ್ಪು ಮಾಡ್ತಾ ಇರ್ತಾರೆ. ಕಬ್ಬಿಣದ ವಸ್ತುಗಳನ್ನು, ಶಾರ್ಪ್ ವಸ್ತುಗಳನ್ನು, ವುಡ್ಡನ್ ವಸ್ತುಗಳನ್ನು ಹೊಸದಾಗಿ ತಗೊಂಡು ಬರುವಂಥದ್ದು, ಹಾಗೆ ಶನಿವಾರದ ದಿನಗಳಲ್ಲಿ ಹೊಸ ಬಟ್ಟೆಗಳನ್ನು ಕೊಂಡ್ಕೊಂಡು ಬರುವಂಥದ್ದು, ಹಾಗೆ ಕಲ್ಲುಪ್ಪನ್ನು ಕೊಂಡ್ಕೊಂಡು ಬರುವಂಥದ್ದು ತಪ್ಪು ಮಾಡ್ತಾ ಇರ್ತಾರೆ. ಶನಿವಾರದ ದಿನ ಈ ರೀತಿ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ನಮಗೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ದಿನ ಎಳ್ಳನ್ನು ಯಾರಿಗಾದರೂ ದಾನ ಮಾಡಿ. ಸಾಸಿವೆಯನ್ನು ನೀವು ಮುಖ್ಯವಾಗಿ ಈಗ ನಾವು ಪರಿಹಾರಕ್ಕೆ ಬಳಸ್ತೀವಿ. ಸಾಸಿವೆ ಅಂದರೆ ಎಲ್ಲ ರೀತಿಯ ದೃಷ್ಟಿ ದೋಷಗಳನ್ನು ಮೊದಲು ತೆಗೆಯುವಂಥ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಒಂದು ಪ್ಲೇಟನ್ನು ತಗೊಳ್ಳಿ ಸ್ನೇಹಿತರೆ. ಈ ಪ್ಲೇಟನ್ನು ತಗೊಂಡು ಸಂಜೆ ಅಂದರೆ ರಾತ್ರಿ ನಾವು ಅಡಿಗೆ ಮಾಡಿ ಸದಸ್ಯರೆಲ್ಲರೂ ತಿಂದು ನಾವು ಮಲಗುವ ಸಮಯಕ್ಕೆ ಮಾಡುವಂಥ ಪರಿಹಾರ ಇದಾಗಿದೆ. ತುಂಬ ಜನಕ್ಕೆ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ನಮಗೆ ತುಂಬ ಸುಧಾರಣೆ ಕಂಡಿದೆ ಅಂತ ಕೆಲವೊಬ್ಬರು ಭಾವನೆ ಇರುತ್ತೆ. ಇನ್ನೂ ಕೆಲವ್ರಿಗೆ ನಮಗೇನು ಒಂದು ಬದಲಾವಣೆ ಆಗಿರೋದಿಲ್ಲ ಅಂತ ಕೂಡ ಅಂದ್ಕೊಳ್ತಾ ಇರ್ತಾರೆ. ಒಂದು ದಿನ ಮಾಡಿ ಸುಮ್ಮನೆ ಆಗಿಬಿಟ್ರೆ ನಮ್ಗೆ ರಿಸಲ್ಟ್ ಬರೋದಿಲ್ಲ. ಕೆಲವೊಂದು ವಾರಗಳನ್ನು ಮಾಡ್ಕೊಳ್ಳಿ. ಇದನ್ನು ಶನಿವಾರದ ರಾತ್ರಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದಷ್ಟು ಶನಿವಾರಗಳು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ನೋಡಿ, ಎಷ್ಟೆಲ್ಲ ಬದಲಾವಣೆಗಳಾಗುತ್ತೆ ಅಂತ ನೀವು ಕಣ್ಣಾರ ಕಾಣಬಹುದು. ಪ್ಲೇಟಲ್ಲಿ ಕಲ್ಲುಪ್ಪನ್ನು ಹಾಕಿ, ಒಂದು ಇಡಿಯಷ್ಟು ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ಅರಿಶಿನ ಕುಂಕುಮವನ್ನು ಹಾಕಬೇಕು. ದಾಸವಾಳದ ಎಲೆಯನ್ನು ಇಡಬೇಕು. ದಾಸವಾಳದ ಎಲೆ ಅನ್ನುವಂಥದ್ದು ಸಾಧಾರಣವಾಗಿ ಒಂದು ಎಲೆ ಅಂತ ಮಾತ್ರ ಕನ್ಸಿಡರ್ ಮಾಡೋದಕ್ಕೆ ಹೋಗಬೇಡಿ. ಭೂಮಿ, ಬಂಗಾರ, ದುಡ್ಡು, ಸಾಲ ಏನೇ ಇರಬಹುದು ಅವುಗಳನ್ನು ಸಾಲವನ್ನು ತೀರಿಸಿ ನಾವು ಒಡವೆಗಳು ತಗೊಳ್ಳುವಂಥ, ಹಾಗೆ ದುಡ್ಡನ್ನು ಆಕರ್ಷಿಸುವಂಥ ವಿಶೇಷವಾದ ಲಕ್ಷಣಗಳು, ಶಕ್ತಿ, ಗುಣ ಈ ಎಲೆಯಲ್ಲಿ ಹೊಂದಿರೋದ್ರಿಂದ ಯಥೇಚ್ಛವಾದಂಥ ಲಾಭವನ್ನು ಕಂಡುಕೊಳ್ಬಹುದು. ಅದಕ್ಕೋಸ್ಕರನೇ ಭೂದೇವಿ, ಲಕ್ಷ್ಮೀದೇವಿ ಇದರಲ್ಲಿ ನಿವಾಸ ಆಗಿರೋದ್ರಿಂದ ಮುಖ್ಯವಾಗಿ ನಾವು ಈ ಎಲೆಯನ್ನು ತಗೊಂಡು ಪರಿಹಾರ ಮಾಡ್ಕೊಳ್ತಾ ಇದ್ದರೆ ಸಾಲವನ್ನು ತೀರಿಸ್ತೀವಿ. ಲಕ್ಷಗಳಿದ್ದರೂ ಸಾಲವನ್ನು ತೀರಿಸಿ ಅವರವರ ಶಕ್ತಿಗೆ ಅನುಗುಣವಾಗಿ ಸಾಲವನ್ನು ಮಾಡ್ಕೊಂಡಿರ್ತಾರೆ. ಸಾಲ ತೀರಿಸಿ ಸಾಲವನ್ನು ನಾವೇ ಕೊಡುವ ಮಟ್ಟಕ್ಕೆ ಆ ಶಕ್ತಿ ಅನ್ನೋದು ಬರುತ್ತೆ. 4 ಕಡೆಯಿಂದ ಬರುವಂಥ ಕಷ್ಟಗಳನ್ನು ಹಾಗೆ ಓಡಿಸ್ಬಿಡುತ್ತೆ. ಒಳ್ಳೆ ಸುಧಾರಣೆ ಕಾಣಬಹುದು. ಅದಕ್ಕೋಸ್ಕರ ಎಲೆಯನ್ನು ತಗೊಂಡು ಅದರ ಮೇಲೆ ನೀವು
ಸ್ವಲ್ಪ ಸಾಸಿವೆಯನ್ನು ಹಾಕಿ. ಸಾಸಿವೆ ಎಲ್ಲ ರೀತಿಯ ದೃಷ್ಟಿ ದೋಷಗಳನ್ನು ತೆಗೆಯುವಂಥ ಕೆಲಸ ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ 1 ಸ್ಪೂನಷ್ಟು ಇದನ್ನು ಹಾಕಿ. ಬೆಲ್ಲ ಅನ್ನುವಂಥದ್ದು ನಮಗೆ ಪರಿಶುದ್ಧವಾಗಿರುವಂಥ ಪದಾರ್ಥ. ನಾವು ಯಾವಾಗಲೂ ಒಂದು ಗುಡ್ ನ್ಯೂಸ್ ಕೇಳಬೇಕು, ಶುಭ ಸಮಾಚಾರಗಳನ್ನು ಕೇಳಬೇಕು ಅಂತ ಬಯಸ್ತಾ ಇರ್ತೀವಿ. ಅದನ್ನು ಪಡ್ಕೊಳ್ಳೋದಕ್ಕೆ ಬೆಲ್ಲ ಸಹಾಯ ಮಾಡುತ್ತೆ. ದೇವತೆಗಳಿಗೆ ನಾವು ನೈವೇದ್ಯವಾಗಿ ನಿವೇದನೆ ಮಾಡುವಂಥ ಬೆಲ್ಲವನ್ನು ತಗೊಳ್ತಾರೆ. ಅದಕ್ಕೋಸ್ಕರ ಅದು ತುಂಬ ಪರಿಶುದ್ಧವಾಗಿರುವಂಥದ್ದು. 1 ತುಂಡು ಬೆಲ್ಲವನ್ನು ಇಡಿ. ಈ ಬೆಲ್ಲವನ್ನು ನಾವು ಇಟ್ಟಾಗ ನಮ್ಮ ಮನೆಯಲ್ಲಿ ನಾವು ಗುಡ್ ನ್ಯೂಸ್ ಕೇಳ್ತೀವಿ, ಯಾವುದಾದ್ರೂ ಒಂದು ಕೇಳ್ತೀವಿ. ಹಾಗೆ ಭೂಮಿಯನ್ನು ತಗೊಳ್ಳುವಂಥದ್ದು, ಬಂಗಾರವನ್ನು ಕೊಂಡುಕೊಳ್ಳುವಂಥದ್ದು, ಸಾಲವನ್ನು ತೀರಿಸುವಂಥದ್ದು, ಈ ರೀತಿ ಆ ಶಕ್ತಿ ಅನ್ನುವಂಥದ್ದು ಬರುತ್ತೆ. ಯಾವ ಥರ ಅಂದರೆ ಆದಾಯ ಜಾಸ್ತಿ ಆಗುತ್ತೆ. ಆದಾಯದ ಮಾರ್ಗಗಳು ಸುಮಾರು ನಮಗೆ ಬಂದಾಗ ನಾವು ಆಟೋಮೆಟಿಕ್ಕಾಗಿ ಈ ರೀತಿ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಶಕ್ತಿ ಅನ್ನೋದು ಬರುತ್ತೆ. ಅದಕ್ಕೆ ಇಷ್ಟನ್ನು ನೀವು ಪ್ಲೇಟಲ್ಲಿ ಇಟ್ಟು ನಿಮ್ಮ ಅಡುಗೆ ಮನೆಯಲ್ಲಿ ಸ್ಟೌವನ್ನು ಒರೆಸಿ ಇಡಬೇಕು ಸ್ನೇಹಿತರೆ. ನಾವು ಅಡುಗೆ ಮನೆಯಲ್ಲಿ ಎಲ್ಲ ರೀತಿಯ ಕೆಲಸಗಳನ್ನು ಮುಗಿಸ್ಕೊಂಡ ಮೇಲೆ ಕಿಚನನ್ನು ಕ್ಲೀನಾಗಿ ಇಟ್ಟಿರಬೇಕು. ಏಕೆಂದರೆ ಆ ಜಾಗದಲ್ಲಿ ಪಾತ್ರೆಗಳು ತುಂಬಿಸಿ ಅಡುಗೆ ಮನೆ ಚೆಲ್ಲಾಪಿಲ್ಲಿ ಇದ್ದರೂ ಪರವಾಗಿಲ್ಲ, ಬೆಳಗ್ಗೆ ಮಾಡಿಕೊಂಡ್ರೆ ಆಯಿತು ಅಂತ ಏನಾದರೂ ಹೋಗಿ ಮಲ್ಕೊಂಡ್ರೆ ನಮಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ. ಹಾಗೂ ಆಧ್ಯಾತ್ಮಿಕವಾಗಿಯೂ ಕೂಡ ಆ ಲಕ್ಷ್ಮಿ ಬಂದು ಆ ಜಾಗದಲ್ಲಿ ಕೂತ್ಕೊತಾಳೆ. ಅದಕ್ಕೆ ಆ ತಪ್ಪು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವೇ ಕಷ್ಟವನ್ನು ಕರಿಬೇಡಿ. ಇಷ್ಟು ಮಾಡಿಕೊಂಡು ಸ್ಟವ್ ಮೇಲೆ ಇಡಿ. ಸ್ಟವ್ ನಾವು ಅಗ್ನಿ ಸಾಕ್ಷಿಯಾಗಿ ಅಗ್ನಿ ದೇವರನ್ನು ನೆನೆಸ್ಕೊಂಡು ಪ್ರತಿನಿತ್ಯ ಅಡುಗೆ ಮಾಡಿ ಮನೆಯ ಸದಸ್ಯರಿಗೆ ಬಡಿಸುವಂಥದ್ದು ಆರೋಗ್ಯ ದೃಷ್ಟಿಯಿಂದ. ಅದಕ್ಕೋಸ್ಕರ ಸ್ಟವ್ ಮೇಲೆ ನಾವು ಈ ರೀತಿ ಇಟ್ಟಾಗ ನಮಗೆ ಸಂಪತ್ತಿಗೆ ಅಧಿದೇವತೆ ಆಗಿರುವಂಥ ಶ್ರೀ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ. ಆ ತಾಯಿಯ ಆಶೀರ್ವಾದ ಸಿಗುತ್ತೆ. ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಬಂದು ನೆಲೆಸ್ತಾಳೆ. ಯಾವುದೇ ರೀತಿಯಾದಂಥ ಬಡತನ ಅನ್ನೋದು ಇರೋದಿಲ್ಲ. ಕಡು ಬಡವನು ಕೂಡ ಅಚ್ಚುಕಟ್ಟಾಗಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಹೊಂದುವಂಥ ಸ್ಥಿತಿಗೆ ಬರ್ತಾನೆ. ಇನ್ನು ಉತ್ತಮವಾಗಿ ಒಂದೊಂದೇ ಸ್ಟೆಪ್ಪು ನಾವು ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಈ ರೀತಿಯ ಪರಿಹಾರಗಳು ಸಹಾಯ ಮಾಡುತ್ತೆ. ಒಂದೇ ಸಾರಿ ಕೋಟ್ಯಾಧೀಶ್ವರರಾಗದೇ ಇದ್ದರೂ ಸ್ಟೆಪ್ ಬೈ ಸ್ಟೆಪ್ ನಮಗೆ ಭಗವಂತನ ಆಶೀರ್ವಾದ ಸಿಗುತ್ತೆ. ಇಷ್ಟನ್ನು ಮಾಡಿಕೊಂಡು ಮಾರನೆಯ ದಿನ ಇದನ್ನು ಯಾರು ತುಳಿದೇ ಇರುವ ಜಾಗಕ್ಕೆ ತಗೊಂಡೋಗಿ ಹಾಕಿ ಬನ್ನಿ. ಇಷ್ಟೇ ಸುಲಭವಾಗಿ.